ನಮಸ್ಕಾರ, ನಾನು ಪ್ರಕಾಶ್ ವೈಎಂ. ಕನ್ನಡ ಟೆಕ್ ಫಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಪ್ರತಿ ಹಳ್ಳಿಗಳಲ್ಲೂ ಒಲೆ ಅಡುಗೆ ಹೋಗ್ಬಿಟ್ಟು ಪ್ರತಿ ಮನೆಗೂ ಗ್ಯಾಸ್ ಲಗ್ಗೆ ಇಡ್ತಾ ಇದೆ. ಇನ್ನು ನಗರದಲ್ಲಂತೂ ನೀವು ಕೇಳಲೇಬೇಡಿ, ಪ್ರತಿ ಮನೆಯಲ್ಲೂ ಗ್ಯಾಸ್ ಇದ್ದೇ ಇರುತ್ತೆ. ನಾವು ಪ್ರತಿನಿತ್ಯ ಚಿಕ್ಕ ಚಿಕ್ಕ ವಸ್ತುಗಳನ್ನ ಖರೀದಿ ಮಾಡ್ತಾ ಇರ್ತೀವಿ. ಅದರ ಎಕ್ಸ್ಪೈರಿ ಡೇಟ್ ಕೂಡ ನೋಡ್ತೀವಿ, ಇದು ಎಕ್ಸ್ಪೈರಿ ಡೇಟ್ ಮುಗಿದಿದೆಯಾ ಅಥವಾ ಇನ್ನೂ ಇದೆಯಾ ಅಂತ. ಆದರೆ ನಾವು ಒಂದು ಗ್ಯಾಸ್ ಸಿಲಿಂಡರ್ನ ನಾವು ತಗೋಬೇಕಾದ್ರೆ ಯಾವತ್ತೂ ಕೂಡ ಅದರ ಒಂದು ಎಕ್ಸ್ಪೈರಿ ಡೇಟ್ ನಾವು ಚೆಕ್ ಮಾಡಿಲ್ಲ. ಅದಕ್ಕೆ ಮುಖ್ಯ ಕಾರಣ ತುಂಬಾ ಜನ ಗೊತ್ತಿಲ್ಲ ಗ್ಯಾಸ್ಗೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತ. ಹೌದು, ಖಂಡಿತ ಗ್ಯಾಸ್ಗೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ನೀವು ತಗೊಳ್ಳೋ ಆ ಒಂದು ಗ್ಯಾಸ್ ಸಿಲಿಂಡರ್ ಇದೆ, ಅದ್ರ ಮೇಲೆ ಅದರ ಎಕ್ಸ್ಪೈರಿ ಡೇಟ್ ಕೂಡ ಬರೆದಿರ್ತಾರೆ. ಆ ಒಂದು ಎಕ್ಸ್ಪೈರಿ ಡೇಟನ್ನು ಯಾವ ಥರ ಚೆಕ್ ಮಾಡೋದು ಮತ್ತು ಅದೇನಾದ್ರು ಮುಗಿದಿದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಕೆಳಗಡೆ ಕಾಣ್ತಾ ರೆಡ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಓಪನ್ ಆಗುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ತಿಳಿದ ವಿಡಿಯೋನ ಶುರು ಮಾಡ್ತಾನೆ. ಬನ್ನಿ ವಿಡಿಯೋ ನೋಡೋಣ. ಇವತ್ತು ಸಿಟಿಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಗ್ಯಾಸ್ ಇಲ್ಲದಿರೋ ಮನೆನ ಹುಡ್ಕೋದು ತುಂಬಾ ಕಷ್ಟ ಇದೆ. ನಾವು ಏನು ಮಾಡ್ತೀವಿ ಅಂದರೆ, ಒಂದು ಗ್ಯಾಸ್ ಖಾಲಿ ಆದ ತಕ್ಷಣ ಮತ್ತೊಂದು ಗ್ಯಾಸನ್ನು ಬುಕ್ ಮಾಡ್ತೀವಿ. ಅದನ್ನು ಬುಕ್ ಮಾಡಿದ ನಂತರ ಅದನ್ನು ತೊಗೊಂಬಂದು ಮತ್ತೆ ಅದನ್ನು ಉಪಯೋಗಿಸ್ತಾ ಇರ್ತೀವಿ. ಈ ಥರ ಮಾಡೋದ್ರಿಂದ ಖಂಡಿತ ದೊಡ್ಡ ಅನಾಹುತ ಆಗೋ ಒಂದು ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ನೀವು ಯಾವುದೇ ಒಂದು ಸಿಲಿಂಡರ್ನ ತೊಗೊಳೋದಕ್ಕಿಂತ ಮುಂಚೆ ಆ ಒಂದು ಗ್ಯಾಸ್ ಸಿಲಿಂಡರ್ ಮೇಲೆ ಒಂದು ಕೋಡನ್ನು ಕೊಟ್ಟಿರ್ತಾರೆ. ಆ ಒಂದು ಕೋಡನ್ನು ನೀವು ಚೆಕ್ ಮಾಡಿ ತೊಗೋಬೇಕಾಗುತ್ತೆ. ಈಗ ನೀವು ಬುಕ್ ಮಾಡಿರೋ ಗ್ಯಾಸ್ ಏನಾದ್ರು ನೀವು ತೊಗೊತಾ ಇದ್ದೀರಾ ಅಂದಾಗ ಆ ಒಂದು ಗ್ಯಾಸ್ ಸಿಲಿಂಡರ್ ಮೇಲೆ ಒಂದು ಕೋಡನ್ನು ಕೊಟ್ಟಿರ್ತಾರೆ. ಎಕ್ಸಾಂಪಲ್ಗೆ ನೀವು ಅಬ್ಸರ್ವ್ ಮಾಡ್ಬೋದು, ABCD ಅಂತ ಕೊಟ್ಟು ಅದರ ಮುಂದೆ ಮತ್ತೆ 2 ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ. ಆ 2 ಸಂಖ್ಯೆಗಳು ಏನನ್ನು ಸೂಚಿಸುತ್ತೆ ಅಂದರೆ ವರ್ಷಗಳನ್ನ ಸೂಚಿಸುತ್ತೆ. ಎಕ್ಸಾಂಪಲ್ಗೆ 16, 18, 20 ಈ ಥರ ಇತ್ತು ಅಂದರೆ 2016, 2018, 2020 ಅನ್ನೋ ಒಂದು ವರ್ಷನ ಸೂಚಿಸುತ್ತೆ. ಮತ್ತು ಈ ABCD ಅನ್ನೋದು ಏನನ್ನು ಸೂಚಿಸುತ್ತೆ ಅಂದರೆ ನಿಮಗೆ ಮಂತ್ ಅಂದರೆ ತಿಂಗಳೇನಿದೆ ಈ ಒಂದು ತಿಂಗಳುಗಳನ್ನ ಸೂಚಿಸುತ್ತೆ. ಎಕ್ಸಾಂಪಲ್ಗೆ A ಅಂತ ಇತ್ತು ಅಂದರೆ ಅದು ಜನವರಿಯಿಂದ ಮಾರ್ಚ್ವರೆಗೂ ಅನ್ನೋ ಆ ಒಂದು ಅರ್ಥನ ಕೊಡುತ್ತೆ. ಮತ್ತು B ಅಂತ ಏನಾದ್ರು ಇತ್ತು ಅಂದರೆ ಅದು ಏಪ್ರಿಲಿಂದ ಜೂನ್ವರೆಗೂ ಅನ್ನೋ ಒಂದು ಅರ್ಥನ ಕೊಡುತ್ತೆ. ಮತ್ತು C ಅಂತ ಏನಾದ್ರು ಇತ್ತು ಅಂದರೆ ಅದು ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಒಂದು ಅರ್ಥನ ಕೊಡುತ್ತೆ. ಮತ್ತೆ D ಅಂತ ಇತ್ತು ಅಂದರೆ ಅದು ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಒಂದು ಅರ್ಥನ ಕೊಡುತ್ತೆ. ಮತ್ತೆ ಪಕ್ಕದಲ್ಲೇ 2 ಸಂಖ್ಯೆಗಳು ಇದೆ, ಅದು ಆ ವರ್ಷನ ಸೂಚಿಸುತ್ತೆ. ಉದಾಹರಣೆಗೆ ನೀವು ತಗೊಳ್ಳೋ ಒಂದು ಸಿಲಿಂಡರ್ ಮೇಲೆ A18 ಅಂತ ಇತ್ತು ಅಂತ ಅಂದರೆ ಅದು ಜನವರಿಯಿಂದ ಮಾರ್ಚ್ ಅಂದರೆ 2018 ಜನವರಿಯಿಂದ ಮಾರ್ಚ್ವರೆಗೂ ಆ ಒಂದು ಎಕ್ಸ್ಪೈರಿ ಡೇಟು ಇದೇನ ಒಂದು ಅರ್ಥನ ಕೊಡುತ್ತೆ. ಎಕ್ಸಾಂಪಲ್ಗೆ ನೀವು ತೊಗೊಂಡಿರೋ ಆ ಒಂದು ಸಿಲಿಂಡರ್ ಮೇಲೆ B16 ಅಂತ ಏನಾದ್ರು ಇತ್ತು ಅಂದರೆ ಇವಾಗ ಅದು 2016 ಮಾರ್ಚಿಂದ ಮೇವರೆಗೂ ಆ ಒಂದು ಸಿಲಿಂಡರ್ ಏನಿದೆ ಅಲ್ಲಿಗೆ ಅದು ಒಂದು ಎಕ್ಸ್ಪೈರಿ ಡೇಟ್ ಮುಗಿದೋಗಿರುತ್ತೆ. ಆ ಒಂದು ಗ್ಯಾಸನ್ನು ನಿಮ್ಮ ಒಂದು ಗ್ಯಾಸ್ನ ಆ ಏಜೆನ್ಸಿಯವರು ಏನಿದ್ದಾರೆ ಅದನ್ನು ಸರ್ವಿಸ್ ಮಾಡಿ ಅವರು ಅದನ್ನು ಕೊಡಬೇಕಾಗಿರುತ್ತೆ. ಆದರೆ ಅದು ಹಂಗೆ ಕೊಟ್ಟಿದ್ದಾರೆ ಅಂದರೆ ಆ ಒಂದು ಸಿಲಿಂಡರ್ ನೀವು ಯಾವುದೇ ಕಾರಣಕ್ಕೂ ತೊಗೊಳೋದಕ್ಕೆ ಹೋಗಬೇಡಿ, ಅದರಿಂದ ಅಪಾಯ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಈ ಎಕ್ಸಾಂಪಲ್ಗೆ ನಾವೀಗ 2018ರಲ್ಲಿದ್ದೀವಿ. 2018ರಿಂದ ನೀವು ಇನ್ಮೇಲೆ ನೀವು ಯಾವುದೇ ಒಂದು ಸಿಲಿಂಡರ್ ತೊಗೊಂಡ್ರು ಆ ಒಂದು ABCD ಮುಂದೆ 19, 20, 21, 22 ಅಂದರೆ ಇಯರ್ ಹೇಳ್ತಾರೆ. ಈ ಒಂದು ವರ್ಷ ಇರೋದು ಒಂದು ಸಿಲಿಂಡರ್ನ ಮಾತ್ರ ನೀವು ತೊಗೊಳ್ಳಿ. ಬೈ ಚಾನ್ಸ್ ನೀವು ತೊಗೊಳ್ಳೋ ಒಂದು ಸಿಲಿಂಡರ್ಗಳ ಮೇಲೆ 17, 16 ಈ ಥರ ಏನಾದ್ರು ಇತ್ತು ಅಂದರೆ ಇಯರು, ಅದನ್ನು 100% ನೀವು ಅವ್ರಿಗೆ ಆ ಕ್ಷಣದಲ್ಲೇ ವಾಪಸ್ ಮಾಡಿ. ನೀವು ಅವ್ರಿಗೆ ಹೇಳಿ, ಈ ಒಂದು ಸಿಲಿಂಡರ್ ಸರ್ವಿಸ್ ಆಗಿಲ್ಲ, ನಮ್ಗೆ ಇದು ಬೇಡ, ಬೇರೆ ಕೊಡಿ ಅಂತ ನೀವು ಅವರಿಗೆ ಧೈರ್ಯವಾಗಿ ಅವ್ರ ಮುಂದೆ ಮಾತಾಡಿ ನೀವು ಆ ಒಂದು ಸಿಲಿಂಡರ್ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಯಾಕೆಂದ್ರೆ 2018ಗಿಂತ ಕಮ್ಮಿ ಇಸ್ವಿ ಅದರಲ್ಲಿ ಇತ್ತು ಅಂದರೆ ಆ ಒಂದು ಸಿಲಿಂಡರ್ ಯಾವುದೇ ಕಾರಣಕ್ಕೂ ಸರ್ವಿಸ್ ಆಗಿಲ್ಲ ಅಂತ ಅರ್ಥ. ಅವ್ರು ಏನಾದ್ರು ಸರ್ವಿಸ್ ಮಾಡಿದರೆ ಮತ್ತೆ ಅವರು ಹೊಸ ಡೇಟನ್ನು ಹಾಕಿರ್ತಾರೆ, ಅಂದರೆ 20, 21, 22 ಈ ಥರ ಹಾಕಿರ್ತಾರೆ, ಎಕ್ಸ್ಪೈರಿ ಡೇಟ್ ಇಲ್ಲಿ ಮುಗಿಯುತ್ತೆ ಅಂತ. ಇತ್ತೀಚೆಗೆ ನಡೆದ ಒಂದು ಅಧ್ಯಯನದ ಪ್ರಕಾರ ಗ್ಯಾಸ್ ಸಿಲಿಂಡರ್ಗಳಲ್ಲಿ ಆಗ್ತಾರ ಅವಘಡಗಳಿದೆ. ಅದಕ್ಕೆ ಮುಖ್ಯ ಕಾರಣ ಏನಂದರೆ ಈ ಸರ್ವಿಸ್ ಆಗದಿರೋ ಸಿಲಿಂಡರ್ಗಳಿದೆ. ಈ ಸಿಲಿಂಡರ್ಗಳಿಂದ ಜಾಸ್ತಿ ಒಂದು ಅವಘಡ ಸಂಭವಿಸ್ತಾ ಇರೋದು. ಆ ಒಂದು ಕಾರಣಕ್ಕೋಸ್ಕರ ನೀವು ಯಾವುದೇ ಒಂದು ಸಿಲಿಂಡರ್ನ ತೊಗೊಂಡ್ರು ಆ ಒಂದು ಎಕ್ಸ್ಪೈರಿ ಡೇಟನ್ನು ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಎಷ್ಟಾಗಿರೋ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.